ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಫಾದರ್. ಹೌದು ಪ್ರೇರೆ, ನಮ್ಮ ಪ್ರಭು, ನಮ್ಮ ಸೃಷ್ಟಿಕರ್ತನು ಸ್ತುತಿಪಾತ್ರನಾಗಿದ್ದಾನೆ. ಆತನು ಲೆಕ್ಕವಿಲ್ಲದ ಸ್ತುತಿಗೆ ಪಾತ್ರನಾಗಿದ್ದಾನೆ. ಆತನು ಸ್ತುತಿಸಿ ಅನುಗ್ರಹ ಪಡೆಯೋಣ. ಸ್ತುತಿ ಪಾತ್ರನೇ, ಸ್ತೋತ್ರಾರ್ಹನೇ, ಸ್ತುತಿ ಸ್ವೀಕರಿಸು ಪೂಜಾರ್ಹನೇ. ಯೇಸುವೆ ಸ್ತುತಿ ಪಾತ್ರನೇ, ಸ್ತೋತ್ರಾರ್ಹನೇ, ಸ್ತುತಿ ಹೊಂದಿಕೋ ಪೂಜಾರ್ಹನೇ. ಆಕಾಶದಲ್ಲಿ ನಿನ್ನನ್ನು ಬಿಟ್ಟು ನನಗ್ಯಾರು ಇರುವಾರು ನನ್ನ ಪ್ರಭು. ಆಕಾಶದಲ್ಲಿ ನಿನ್ನ ಬಿಟ್ಟು ನಮಗ್ಯಾರು ಇರುವಾರು ನಮ್ಮ ಪ್ರಭು. ಸ್ತುತಿ ಪಾತ್ರನೇ. ಹೌದು ಪ್ರಭು, ನಮ್ಮ ಪ್ರಭು ಸ್ತುತಿ ಪಾತ್ರನು, ಕೊಂಡಾಟಕ್ಕೆ ಯೋಗ್ಯನು, ಜೀವಂತ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರೇರೆ. ಸತ್ತ ಲಾಜರನನ್ನು 4 ದಿನಗಳ ನಂತರ ಸಮಾಧಿಯಿಂದ ಎದ್ದು ಹೊರಗಡೆ ಬಾ ಎಂದು ಆಜ್ಞಾಪಿಸುತ್ತೇನೆಂದು ಲಾಜರನನ್ನು ಎಬ್ಬಿಸಿದ್ದಾನೆ. ಹಲ್ಲೆಲೂಯಾ. ಆ 12 ವರ್ಷದ ಬಾಲಕಿಯನ್ನು ತಾಲಿತಾ ಕೂಮಿ, ಮಗಳೇ ಎದ್ದೇಳು ಎನ್ನುತ್ತೇನೆಂದು ಮರಣದಿಂದ ಜೀವಕ್ಕೆ ಎಬ್ಬಿಸಿದ್ದಾನೆ ಪ್ರೇರೆ. ಆಮೇನ್. ನನ್ನ ಶತ್ರುಗಳು ನನ್ನ ಓಡಿಸುತ್ತಿರಲು ನನ್ನ ಆತ್ಮ ನನ್ನೊಳಗೆ ಕುಗ್ಗಿತೆ ಪ್ರಭು. ನನ್ನ ಶತ್ರುಗಳು ನನ್ನ ಓಡಿಸುತ್ತಿರಲು ನನ್ನ ಆತ್ಮ ನನ್ನೊಳಗೆ ಕುಗ್ಗಿತೆ ಪ್ರಭು. ನನ್ನ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿದ ಕೂಡಲೇ ಶತ್ರುಗಳ ಕೈಯಿಂದ ಬಿಡಿಸಿರುವೆ, ಕಾಪಾಡಿರುವೆ. ನನ್ನ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿದೊಡನೆಯೇ ಶತ್ರುವಿನ ಕೈಗಳಿಂದ ಕಾಪಾಡಿರುವೆ, ತಪ್ಪಿಸಿರುವೆ. ಸ್ತುತಿ ಪಾತ್ರನೇ. ಹೌದು ಪ್ರೇರೆ, ನಮ್ಮ ಶತ್ರುವಾದ ಸೈತಾನನ ಕೈಗಳಿಂದ ಆತನ ಆಲೋಚನೆಯನ್ನು ಹೊಂದಿ ದೇವರ ಮಕ್ಕಳ ಮೇಲೆ ವಿರೋಧ ಮಾಡುವ ಮನುಷ್ಯರ ಕೈಗಳಿಂದ ಓಡಿಸಲ್ಪಡುತ್ತಿರುವಾಗ, ಅವಮಾನಕ್ಕೆ ಗುರಿಯಾದಾಗ, ಕೋಪಕ್ಕೆ ಒಳಗಾದಾಗ, ನಿಂದೆಗೆ ಒಳಗಾದಾಗ, ನಮ್ಮ ಆತ್ಮ ಕುಗ್ಗಿದಾಗ ಪ್ರಭುವಿನ ಕಡೆಗೆ ನಮ್ಮ ಮನಸ್ಸು ತಿರುಗಿಸಲು ಕೂಡಲೇ ಪ್ರಭು ಸೈತಾನನ ಜನರ ಕೈಯೊಳಗಿಂದ ಬಿಡಿಸಿದ್ದಾನೆ ಪ್ರೇರೆ, ಬಿಡಿಸುತ್ತಾನೆ, ಕಾಪಾಡುತ್ತಾನೆ. ಆಮೇನ್. ನನ್ನ ಪ್ರಾಣ ಸ್ನೇಹಿತರು ನನ್ನನ್ನು ನೋಡಿ ದೂರದಲ್ಲಿ ನಿಂತಿಹರು ನನ್ನ ಪ್ರಭು. ನನ್ನ ಪ್ರಾಣ ಸ್ನೇಹಿತರು ನನ್ನ ನೋಡಿ ದೂರದಲ್ಲಿ ನಿಂತಿಹರು ನನ್ನ ಪ್ರಭು. ನಿನ್ನ ವಾಕ್ಯ ಧ್ಯಾನವೇ ನನ್ನ ಮಾರ್ಗಕ್ಕೆ ಬೆಳಕಾಗಿ ನನ್ನ ನಿಲ್ಲಿಸಿತು ನಿನ್ನ ಸನ್ನಿಧಿಯಲ್ಲಿ, ನಿನ್ನ ಸಂಗದಲ್ಲಿ. ನಿನ್ನ ವಾಕ್ಯ ಧ್ಯಾನವೇ ನನ್ನ ದಾರಿಗೆ ಬೆಳಕಾಗಿ ನನ್ನ ನಿಲ್ಲಿಸಿತು ನಿನ್ನ ಸನ್ನಿಧಿಯೊಳಗೆ, ನಿನ್ನ ಸಭೆಯೊಳಗೆ. ಸ್ತುತಿ ಪಾತ್ರನೇ. ಹೌದು ಪ್ರೇರೆ, ಸ್ತೋತ್ರಾರ್ಹನು, ಸ್ತುತಿ ಹೊಂದಿಕೊಳ್ಳುತ್ತಾನೆ, ಪೂಜಾರ್ಹನು.